ಸಾವಿನ ಬಾಗಿಲು ತಟ್ಟಿ ಬಂದವರು ಅಂತಾರಲ್ಲ, ಅಂಥವ್ರು ಸಿಗೋದು ಬಹಳ ಅಪರೂಪ. ಅಂಥ ಸನ್ನಿವೇಶನ ಎದುರಿಸಿರುವಂಥವ್ರು ನಮ್ಮ ಜೊತೆಲಿದ್ದಾರೆ. ಇವಳಿಗೆ ನಮ್ಮ ಮದುವೆಯಾಗಿ ಸಾಧಾರಣ 28 ವರ್ಷ ಆಯಿತು. 28 ವರ್ಷ ಆದ ನಂತರ ಸಾಧಾರಣ 13 ವರ್ಷ ನಂತರ ಮದುವೆ ಆದ ನಂತರ ಇದಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಹಾರ್ಟ್ ವೀಕಾಗಿ ರಕ್ತ ಹೆಪ್ಪುಗಟ್ಟಿ ಶ್ವಾಸ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆಪ್ರೇಷನ್ ಮಾಡಬೇಕಾ ಪರಿಸ್ಥಿತಿ ಬಂತು. ಆವಾಗ ಈ ಮುಖ್ಯ ಪ್ರಾಣ ಪ್ರಸಾದ ತಗೊಂಡು, ಅಭಯ ಪ್ರಸಾದ ತಗೊಂಡು ಆಪ್ರೇಷನ್ಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಹಾಲ್ ಬಂದಾಗದೆ ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ. ನಂತರ ಇದನ್ನು ಆಪ್ರೇಷನ್ ಮಾಡಿ ಬರೀ 20 kg ಇದ್ದ ಇದಕ್ಕೆ ಆಪ್ರೇಷನ್ ಮಾಡಿ ಸಕ್ಸಸ್ ಮಾಡಿ ದೇವಿ ಶೆಟ್ಟಿಯವರು ಅಂಥ ಮಹಿಮೆ ಇದ್ದ ಈ ಮುಖ್ಯ ಪ್ರಾಣ. ಎಷ್ಟು ಹೊಗಳಿದರೂ ಕಡಿಮೆನೆಯ, ಈ ದೇವ್ರನ್ನ ಎಷ್ಟು ಹೊಗಳಿದರೂ ಕಡಿಮೆನೆಯ ಅಂಥ ಜೀವ ಉಳಿಸಿದ ಪ್ರಾಣ ಮುಖ್ಯ ಪ್ರಾಣ. ಹಾಗಾಗಿ ಈ ದೇವ್ರ ಭಾರಿ ನಾ ಪ್ರೀತಿ. ಇಷ್ಟು ಪರಿಸ್ಥಿತಿ ಇದ್ದಾಗೂ ಈ ದೇವರು ಬಿಡಲಿಲ್ಲ ಎಂಬುದಕ್ಕೆ ಸಾಕ್ಷಿ ಇವಳೇ. ಈಗ ಆಪರೇಷನ್ ಮಾಡಿ 10-11 ವರ್ಷ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಈ ದೇವ್ರ ಪ್ರಸಾದ ಯಾವಾಗೂ ಇದ್ರ ಕೈಲೇ ಉಳಿತದೆ. ಹರಕೆ ಅಂದ ತಕ್ಷಣ ಏನಂದ್ಕೋತೀವಿ? ದೇವರಿಗೆ 101 ತೆಂಗಿನಕಾಯಿ ಹೊಡೆಯೋದು, ಅಥವಾ ದೇವರಿಗೆ 101 ದೀಪ ಹಚ್ಚೋದು, ಹೆಜ್ಜೆ ನಮಸ್ಕಾರ ಮಾಡೋದು, ಈ ರೀತಿ ಹಲವಾರು ಹರಕೆಗಳಿದೆ. ಆದರೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ಅದು ಯಕ್ಷಗಾನದ ಹರಕೆ. ಈ ರೀತಿಯ ಹರಕೆ ಪ್ರಪಂಚದ ಯಾವ ದೇವಸ್ಥಾನದಲ್ಲೂ ಇಲ್ಲ. ನಿಮ್ಮ ಯಾವುದೇ ಬೇಡಿಕೆಗಳನ್ನ ಯಕ್ಷಗಾನದ ಪ್ರದರ್ಶನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ರೆ ಖಂಡಿತ ಆ ಕೋರಿಕೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಇಲ್ಲಿ ಸತತವಾಗಿ 6 ತಿಂಗಳು ಯಕ್ಷಗಾನ ಆಟ ನಡೆಯುತ್ತೆ. ಆ ಎಲ್ಲ ಆಟಗಳಿಗೂ ತಂಡಗಳು ಬೇಕು, ಕಲಾವಿದರು ಬೇಕು. ಇಲ್ಲಿ ವರ್ಷಗಳಿಂದ ತಂಡ ಕಟ್ಟಿ ಆಟ ಆಡಿದ ಕಲಾವಿದರು ನಮ್ಮೊಂದಿಗಿದ್ದಾರೆ. ನನ್ನ ಹೆಸರು ಸತ್ಯನಾರಾಯಣ ರಾಮಹೆಗಡೆ. ಸತ್ಯಗಡೆ ಅಂತ ಪ್ರತೀತಿ. ಯಕ್ಷಗಾನಕ್ಕೆ ಹೋದ ಅಂದ್ಬಿಟ್ರೆ ಅವನು ಬದುಕೆ ಹಾಳಾಗಿ ಹೋಗ್ತಾ ಇಲ್ಲ, ವ್ಯಸನ ಕಂಡು ಹೋಗ್ಬಿಡ್ತಾನಂತೆ. ಈ ಭಯ ಇತ್ತು. ಒಂದು ಆಟದಲ್ಲಿ ಕೆರೆಮನೆಯವರು ನನ್ನ ವೇಷ ನೋಡಿದರು. ಆ ವರ್ಷ ಮೇಳಕ್ಕೆ ಬರಬೇಕು ಅಂತ ಕರ್ಕೊಂಡು ಹೋದರು. 1 ವರ್ಷ ಮೇಳಕ್ಕೆ ಹೋದೆ. ಆಮೇಲೆ ನನ್ನ ತಂದೆಯವರು ಹೋಗೋದಿದ್ರು ಗುಂಡ್ಬಾಳೆಗೆ ಹೋಗು ಮತ್ತೆ ಎಲ್ಲೂ ಹೋಗ್ಬೇಡಂತ. ನಂದು ಪ್ರಭಾಕರ ವೆಂಕಟರಮಣ ಹೆಗಡೆ ಚಿಟ್ಟಾಣಿ ಅಂತ ಹೇಳಿ. ನಾನು ಯಕ್ಷಗಾನ ಕಲಾವಿದನೂ ಹೌದು, ಪ್ರಸ್ತುತ ಈ ಕಾಲದಲ್ಲಿ ಇಲ್ಲಿ ಮೇಳದ ವ್ಯವಸ್ಥಾಪಕನೂ ಹೌದು. ನಾನು 17 ವರ್ಷ ಸ್ವಂತ ಯಜಮಾನ ಕೆಲಸ ಮಾಡಿದ್ದೆ. 17 ವರ್ಷ. ಸಾಮಾನ್ಯವಾಗಿ ಪ್ರೇಕ್ಷಕರ ಎದುರಿಗೆ ಯಕ್ಷಗಾನ ಮಾಡುವಂಥ ಕಲಾವಿದರು ಬಹಳ ಹುಮ್ಮಸ್ನಿಂದ ಇರ್ತಾರೆ. ಅದೇ ದೇವರ ಸನ್ನಿಧಿಯಲ್ಲಿ ಆಟ ಆಡಬೇಕು ಅಂದರೆ ಅದೇ ರೀತಿಯ ಉತ್ಸಾಹ ಹುಮ್ಮಸ್ಸು ಇರುತ್ತಾ ಅಂತ ಇವ್ರನ್ನ ಕೇಳಿದ್ರೆ, ನನ್ನ ಅನುಭವದಲ್ಲಿ ಬಹುಶಃ ಯಾರೂ ಇಲ್ಲದಿದ್ದ ದಿವಸ ಕೆಲವೊಂದು ಸಮಯ ಹೀಗೂ ಅನ್ನಿಸ್ತಿತ್ತು. ಒಂದು ಆಕಳು ಬಂದು ಮಲಿಕೊಳ್ತಿತ್ತು. ಒಂದೇ ಒಂದು ಆಕಳು. ಆ ಆಕಳು ಮುಂದೆ ನಾವು ಪ್ರದರ್ಶನ ಮಾಡೋದು ಭಾಳ ಆಟ ಉಂಟು, ಭಾಳ ವರ್ಷ. ಇಲ್ಲಿ ಒಂದೊಂದು ದಿವಸ ಇದರಲ್ಲಂತೂ ಡಿಸೆಂಬರ್ದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಚಳಿಯಲ್ಲಿ ಸಾಮಾನ್ಯ 11ರಿಂದ 12 ಗಂಟೆವರೆಗೆ ಆಚೀಚೆ ಯಾರಾದರೂ ಓಡಾಡ್ತಾ ಇರ್ತಾರೆ. ಅದರ ನಂತರ ಇಲ್ಲಿ ಚಾ ಹೋಟ್ಲವರು ಇರುವುದಿಲ್ಲ, ಬಂದು ಜನರು ಇರುವುದಿಲ್ಲ, ಬರೇ ನಾವು ಕಲಾವಿದರು ಮಾತ್ರ ಇರ್ತೇವೆ ಎಷ್ಟೋ ದಿವಸ. ಯಾಕಂದ್ರೆ ಒಂದೇ ಕಡೆಗೆ ಆಟ ಮಾಡೋದು ಇದು ತುಂಬಾ ಕಷ್ಟ ಸಾಧ್ಯ. ಬೇರೆ ಬೇರೆ ಕಡೆಗೆ ಹೋದ ಆ ಪ್ರಶ್ನೆ ಇಲ್ಲ. ಅದು ನಾವು ದೇವರಂಗ ತಿಳಿದುಕೊಂಡಿರ್ತೀವಿ, ಆ ದೇವರ ಮೆಚ್ಚುವಾಗೇ ಇರಬೇಕು. ಕಲಾವಿದನಾಗಿ ಈ ಸ್ಥಳಕ್ಕೆ ಬಂದಿದ್ದು ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಕಲಾವಿದರಿಗೆ ನಿರಂತರವಾಗಿ ಕೆಲಸ ಇರೋದಿಲ್ಲ. ಹೀಗಿರುವಾಗ ಇಲ್ಲಿ ಹರಕೆ ತೀರಿಸುವ ಜನರಿಂದ ದೇವ್ರ ಸೇವೆನೂ ಆಗ್ತಾ ಇದೆ, ಕಲಾ ಸೇವೆನೂ ಆಗ್ತಾ ಇದೆ. ಕಲಾವಿದನಿಗೆ ಇಲ್ಲಿ ಸಿಕ್ಕುವ ಸಮಾಧಾನವೂ ಸಂತೋಷವೂ ಮತ್ತೆ ಬೇರೆ ಯಾವ ವೇದಿಕೆಯಲ್ಲಿ ಸಿಗುವುದಿಲ್ಲ. ಮಾನಸಿಕ ನೆಮ್ಮದಿ. ಬಹುಶಃ ಮಳೆಗಾಲದಲ್ಲೂ ಬಿಡುವಿದ್ದಾಗ ಇಲ್ಲಿ ಬಂದು ಅವನ ಸನ್ನಿಧಿಯಲ್ಲಿ ಒಂದು ತಾಸು ಕೂತ್ಕೊಂಡು ಹೋಗೋದು. ನೀವು ಕೂಡ ಇಲ್ಲಿ ಬಂದು ಹರಕೆ ಹೊತ್ತು ಒಂದು ಯಕ್ಷಗಾನ ಆಟ ಆಡ್ಸೇ ಬಿಡೋಣ ಅಂದ್ಕೊಂಡ್ರೆ ನಿಮ್ಮ ಸರದಿ ಬರೋದಕ್ಕೆ ಎಷ್ಟು ದಿನ ಆಗತ್ತೆ ಗೊತ್ತಾ? ಹೇಳಿಕ್ ಬರಲ್ಲ. 3 ವರ್ಷ 4 ವರ್ಷ 5 ವರ್ಷ ಹೋದ್ರೂ ಹೋಯ್ತು. ನಾನು ಹರಕೆ ಮಾಡ್ಕೊಂಡು 2 ವರ್ಷದ ನಂತರ ಇಲ್ಲಿ ಹರಕೆ ತೀರಿಸಬೇಕಂತ ಒಂದು ಸಂದರ್ಭ ಬಂತು. ನನ್ನ ಪಾಳಿ ಬಂತು. ಹುಡುಗಿ ಹುಟ್ಟ ಮೇಲೆ ಅದು ಯಕ್ಷಗಾನ 3 ವರ್ಷದ ಮೇಲೆ ಬಂತು ಹರಕೆ. ಈ ಆಂಜನೇಯ ಸ್ವಾಮಿಯ ಎಲ್ಲಾ ವೈಶಿಷ್ಟ್ಯಗಳನ್ನ ನೋಡಿದ್ವಿ. ಆದ್ರೆ ಈ ದೇವಸ್ಥಾನ ಎಲ್ಲಿರಬಹುದು ಅನ್ನೋ ಕುತೂಹಲ ಖಂಡಿತ ನಿಮ್ಗೆಲ್ರಿಗೂ ಇದೆ ಅಲ್ವಾ? ಈ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಂಡುಬಾಳದ ಶ್ರೀ ಮುಖ್ಯಪ್ರಾಣ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ.
ನೀವು ಹೊನ್ನಾವರಕ್ಕೆ ಬಂದು ಗುಂಡುಬಾಳದ ಬಗ್ಗೆ ಯಾರನ್ನ ಬೇಕಾದರೂ ಮಾಹಿತಿ ಕೇಳಿ, ಖಂಡಿತ ಅವ್ರು ನಿಮಗೆ ಕೊಡ್ತಾರೆ. ನಿಮ್ಮ ಕೆಲಸಗಳು ವಿಳಂಬ ಆಗ್ತಾ ಇದ್ರೆ, ಅಯ್ಯೋ ನಮ್ಮ ಜೀವನ ಹೀಗಾಗೋಯ್ತಲ್ಲ ಮುಂದೇನು ಅನ್ನೋ ಹಾಗಿದ್ರೆ, ನೀವು ಯಶಸ್ಸಿನ ಹುಡುಕಾಟದಲ್ಲಿದ್ರೆ ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಯಕ್ಷಗಾನ ಮಾಡಿಸಿದ್ರೆ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗ ಕಿವಿ ಮಾತು. ಹಣೆಗೆ ಕುಂಕುಮ ಇಟ್ಕೊಳ್ಳಿ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಗೊತ್ತಾ ನಿಮಗೆ? ನಮ್ಮ ದೇಹದಲ್ಲಿ 7 ಸೂಕ್ಷ್ಮವಾದ ಚಕ್ರಗಳಿದೆ. ಅದರಲ್ಲಿ ಆಜ್ಞಾ ಚಕ್ರ ಅನ್ನೋದು ಹಣೆ ಮಧ್ಯದಲ್ಲಿರುತ್ತೆ. ನಾವು ಹಣೆಯಲ್ಲಿ ಕುಂಕುಮ ಇಡೋದ್ರಿಂದ ಆ ಪಾಸಿಟಿವ್ ಎನರ್ಜಿ ಅಲ್ಲೇ ಇರುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಇಡೀ ದಿನ ಫ್ರೆಶ್ ಆಗಿರುತ್ತೆ. ಇವೆಲ್ಲ ಸೈಂಟಿಫಿಕ್ ರೀಸನ್ಗಳು. ನಾನು ನೀವು ಇದನ್ನೆಲ್ಲ ತಿಳ್ಕೊಳ್ಳದೆ ಕುಂಕುಮ ಇಡೋದು ಔಟ್ ಆಫ್ ಫ್ಯಾಷನ್ ಅಂತ ಬಿಟ್ಬಿಟ್ಟಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಕಥೆ, ಹೊಸ ದೇವಸ್ಥಾನ, ಹೊಸ ವಿಷಯಗಳ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸತ್ಯಂ ಶಿವಂ ಸುಂದರಂ. ದೇವರೇ ದಾರಿ ತೋರಿಸ್ತಾನೆ. ಶುಭರಾತ್ರಿಗೆ. ಸುಂದರಂ